6 ತಿಂಗಳ ನಂತರ ಮಗಳು ಅನಾಮಿಕಾ ಅಳಿಯ ರಮೇಶನ ಜೊತೆ ಸೇರಿ ತವರು ಮನೆಗೆ ಬಂದಿದ್ದಕ್ಕೆ ರಾಜಯ್ಯ ಸುಜಾತರು ಎಷ್ಟೋ ಸಂತೋಷ ಪಡುತ್ತಾರೆ. ಅಳಿಯಂದ್ರೆ ಬನ್ನಿ ಬನ್ನಿ, ಬಾಮ್ಮ ಹಾಗೆ ಕೂತ್ಕೊಳ್ಳಿ ಎಂದು ಮನೆಯಲ್ಲಿರುವ ಮರದ ಕುರ್ಚಿಯನ್ನು ತೋರಿಸುತ್ತಾನೆ ರಾಜಯ್ಯ. ಇಬ್ಬರು ಅದರಲ್ಲಿ ಕೂತ್ಕೋತಾರೆ. ಏನಮ್ಮ ಅನಾಮಿಕಾ, ನಿಮ್ಮ ಅತ್ತೆ ಮಾವಂದ್ರು ನಾದಿನಿ ಚೆನ್ನಾಗಿದ್ದಾರಮ್ಮ? ಎಲ್ರು ಚೆನ್ನಾಗಿದ್ದಾರಮ್ಮ. ಈಗ ಮಾಲಿನಿಗೆ ಎಷ್ಟನೇ ತಿಂಗಳಮ್ಮ? 5ನೇ ತಿಂಗಳಮ್ಮ. ನಮ್ಮತ್ತೆ ಸೀಮಂತ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಬಹಳ ಒಳ್ಳೆ ಶುಭವಾರ್ತೆ ಹೇಳಿದೆ ತಾಯಿ. ನಾವು ಖಚಿತವಾಗಿ ಬರ್ತೀವಿ. ನಮಗೆ ಇದ್ದುದ್ರಲ್ಲಿ ಮಾಲಿನಿ ತಾಯಿಗೆ ಉಡಿ ತುಂಬ್ತೀವಿ. ಏನಯ್ಯ, ಮಗಳು ಅಳಿಯ ಬಂದಿದ್ದಾರೆ ಅನ್ನೋ ಸಂತೋಷದಿಂದ ಹೀಗೆ ಮಾತಾಡ್ತಾ ಇರ್ತೀಯಾ? ಆ ಕಿಟ್ಟೆನ ಚಿಕನ್ ಅಂಗಡಿಗೆ ಹೋಗಿ ಅರ್ಧ ಕೆಜಿ ಚಿಕನ್ ತಗೊಂಬಾ. ಹಾಗೆ ಕಿರಾಣ ಶಾಪಿಂದ ಕೂಡ 1-2 ಕೂಲ್ ಡ್ರಿಂಕ್ಸ್ ತಗೊಂಬಾ. ಹಾಗೆ ಸುಜಾತ, ನಾನು ಹೋಗಿ ಹಾಗೆ ತಗೊಂಡ್ಬರ್ತೀನಿ. ಇಷ್ಟರಲ್ಲಿ ನೀನು ಬಗಾರ ಅನ್ನ ಮಾಡು. ಮಗಳಂಗೆ ಅಳಿಯಂಗೆ ಬಗಾರ ಅನ್ನ ಚಿಕನ್ ಅಂದ್ರೆ ಇಷ್ಟ ಅಲ್ಲ, ಹೊಟ್ಟೆ ತುಂಬಾ ತಿಂತಾರೆ, ತಣ್ಣನೆ ಕೂಲ್ ಡ್ರಿಂಕ್ಸ್ ಕುಡಿತಾರೆ. ಅಯ್ಯೋ ಮಾವಯ್ಯ, ಈಗ ಅದೇನು ಬೇಡ. ಮನೆ ಹತ್ರ ಸೀಮಂತದ ಕೆಲಸ ತುಂಬಾ ಇದೆ. ಅನಾಮಿಕಾ, ನಾವು ಬಂದ ವಿಷಯದ ಬಗ್ಗೆ ಹೇಳು ಎಂದು ರಮೇಶ್ ಹೇಳುತ್ತಲೇ ರಾಜಯ್ಯ ಸುಜಾತ ಅಯೋಮಯದಿಂದ ಮುಖ ನೋಡ್ಕೋತಾರೆ. ಅಪ್ಪ, ನೀವು ಕೊಡಬೇಕಾದ ವರದಕ್ಷಿಣೆ ಬಗ್ಗೆ ಅವರು ನನ್ನನ್ನು ಕರ್ಕೊಂಬಂದಿಲ್ಲ. ಅರ್ಥವಾಯ್ತು ತಾಯಿ, ತವ್ರ ಮನೆ ರೇಷ್ಮೆ ಸೀರೆಗಾಗಿ ಬಂದೆ ಅಲ್ವಾ? ಹೌದು ಅಮ್ಮ, ಯಾವ ಫಂಕ್ಷನ್ ಆದ್ರೂ ನಾನು ನನ್ನ ತವ್ರ ಮನೆ ರೇಷ್ಮೆ ಸೀರೆನ ಉಟ್ಕೋತೀನಿ ಅಂತ ನಿಮಗ್ ಗೊತ್ತಲ್ಲ. ಹೋಗಮ್ಮ, ಹೋಗಿ ನನ್ನ ತವ್ರ ಮನೆ ರೇಷ್ಮೆ ಸೀರೆನ ತಗೊಂಬಾ. ಅದ್ ತಗೊಂಡ್ ಹೊರಟೋಗ್ತೀವಿ. ಮನೆ ಹತ್ರ ನಮಗಾಗಿ ನಮ್ಮ ಅತ್ತೆ ಮಾವಂದ್ರು ಎದುರು ನೋಡ್ತಾ ಇರ್ತಾರೆ. ಪೀಕೋ ಫಾಲ್ಸ್ ಮಾಡ್ಸೋ ಅಂತ ಹೇಳಿದ್ಯಲ್ಲಮ್ಮ, ಮೊನ್ನೆನೆ ಹೇಳಿದ್ದೆ ಅಲ್ಲಮ್ಮ. ಸೌಮ್ಯಂಗ್ ಇನ್ನೂ ಕೊಟ್ಟಿಲ್ವಾ? ಈ ದಿನ ಸಾಯಂಕಾಲ 5 ಗಂಟೆ ಕೊಡ್ತೀನಿ ಅಂದಿದ್ದಾಳಮ್ಮ. ತವ್ರ ಮನೆ ರೇಷ್ಮೆ ಸೀರೆ ತಗೊಂಡು ನಾನು ರಾತ್ರಿಗೆ ಬರ್ತೀನಿ ತಾಯಿ, ನೀನೇನು ಯೋಚನೆ ಮಾಡಬೇಡ. ನಾನು ಈಗಲೇ ಸೌಮ್ಯಕಿಗೆ ಫೋನ್ ಮಾಡಿ ಕೇಳ್ಕೊತೀನಿ ಎಂದು ಅನಾಮಿಕಾ ಲೇಡೀಸ್ ಟೈಲರ್ ಸೌಮ್ಯಂಗೆ ಫೋನ್ ಮಾಡ್ತಾಳೆ. ಹಲೋ ಅನಾಮಿಕಾ, ಅಮ್ಮ ನಿನ್ನ ರೇಷ್ಮೆ ಸೀರೆ ಕೊಟ್ಟಿದ್ದಾರೆ, ಇನ್ನು ಪೂರ್ತಿ ಆಗಿಲ್ಲ. ಈ ಸಾಯಂಕಾಲದವರೆಗೂ ಪೂರ್ತಿ ಮಾಡಿ ಅಮ್ಮನ ಜೊತೆ ಕಳಿಸ್ತೀನಿ. ಅಕ್ಕ, ನಾಳೆ ನಮ್ಮ ಅತ್ತೆ ಮನೆಯಲ್ಲಿ ನನ್ನ ನಾದಿನಿ ಮಾಲಿನಿಗೆ ಸೀಮಂತ ಫಂಕ್ಷನ್. ನನ್ಗೆ ಖಚಿತವಾಗಿ ರೇಷ್ಮೆ ಸೀರೆ ಬೇಕೇ ಬೇಕು. ನಿನ್ನ ತವ್ರ ಮನೆ ರೇಷ್ಮೆ ಸೀರೆ ಸೆಂಟಿಮೆಂಟು ನಂಗೆ ಗೊತ್ತಿಲ್ವಾ ಅನಾಮಿಕಾ? ನೀನೇನು ಯೋಚನೆ ಮಾಡಬೇಡ. ನಾನು ಈ ದಿನ ಸಾಯಂಕಾಲ ಖಚಿತವಾಗಿ ನಿನ್ನ ರೇಷ್ಮೆ ಸೀರೆಗೆ ಪೀಕೋ ಫಾಲ್ ಮಾಡಿ ಕಳಿಸ್ತೀನಿ. ಅಕ್ಕ, ಮರ್ತೋಗ್ಬೇಡ. ಇಲ್ಲ ಅನಾಮಿಕಾ, ನಾನೇನು ಮರ್ತೋಗಲ್ಲ ಎಂದು ಸೌಮ್ಯ ಹೇಳುತ್ತಲೇ ಅನಾಮಿಕಾ ಫೋನ್ ಇಡುತ್ತಾಳೆ. ಏನಾಯ್ತು ಏನು? ಸಾಯಂಕಾಲದವರೆಗೂ ಪೀಕೋ ಫಾಲ್ಸ್ ಹಾಕಿ ಕೊಡ್ತೀನಿ ಅಂದಿದ್ದಾಳೆ ರೀ. ಅಂದ್ರೆ ಈಗ ನಾವು ಹೋಗೋಣ ಬಾ. ಅತ್ತೆ, ಹೇಗೂ ಸಾಯಂಕಾಲ ತಗೊಂಡ್ಬರ್ತೀನಿ ಅಂದಿದ್ದೀರಲ್ಲ, ನಾವು ಹೋಗ್ತೀವಿ. ಅಯ್ಯೋ ಅಳಿಯಂದ್ರೆ, ಮನೆಗ್ ಬಂದು ಏನು ತಿಂದೆ ಹೋಗೋದು ಏನ್ ಚೆನ್ನಾಗಿರುತ್ತೆ ಹೇಳಿ. ಇರಿ, ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡ್ಕೊಡ್ತೀನಿ. ಬೇಡ ಅತ್ತೆ, ಹೋಗ್ಬೇಕು. ಮನೆ ಹತ್ರ ಅಮ್ಮ ನಮ್ಗಾಗಿ ಎದುರು ನೋಡ್ತಾ ಇರ್ತಾರೆ. ಬಾ ಅನಾಮಿಕಾ, ನಾವು ಮನೆಗೆ ಹೋಗೋಣ ಎಂದು ಅನಾಮಿಕಳನ್ನು ಕರೆದುಕೊಂಡು ರಮೇಶ್ ಮನೆಗೆ ಹೊರಡುತ್ತಾನೆ. ಮನೆಯಲ್ಲಿ ಸೋಫಾದಲ್ಲಿ ಅತ್ತೆ ಶಾರದಾ 5 ತಿಂಗಳ ಪ್ರೆಗ್ನೆನ್ಸಿಯಿಂದ ಇರುವ ಮಗಳು ಮಾಲಿನಿ ಜೊತೆ ಸೇರಿ ಕೂತಿರ್ತಾಳೆ. ಅಮ್ಮ, ಸೀಮಂತಕ್ಕಾಗಿ ಫಂಕ್ಷನ್ ಹಾಲ್ ಮಾತಾಡ್ಕೊಂಡ್ ಬರ್ತೀನಿ ಅಂತ ಅಣ್ಣಯ್ಯ ಅತ್ತಿಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಇಷ್ಟಕ್ಕೂ ಫಂಕ್ಷನ್ ಹಾಲ್ ಸಿಕ್ತೋ ಇಲ್ವೋ ಫೋನ್ ಮಾಡಿ ತಿಳಿಸ್ಕೋ. ಮಾಲಿನಿ, ನೀನು ರಿಲ್ಯಾಕ್ಸ್ ಆಗಿರು. ನಿನ್ನ ಸೀಮಂತ ಬ್ರಹ್ಮಾಂಡವಾಗಿ ನಡೆಯುತ್ತೆ. ನಿಮ್ಮ ಅತ್ತೆ ಮನೆಯವರಿಂದ ಎಂತಹ ಮಾತು ನಿಂಗ್ ಬರಲ್ಲ. ನನ್ ಮಾತಿನ ಮೇಲೆ ನಂಬಿಕೆ ಇಲ್ದೇ ಇದ್ರೆ ನಿಮ್ಮ ಅಣ್ಣಯ್ಯ ಅತ್ತಿಗೆನ ಮೇಲೆ ನಂಬಿಕೆ ಇದೆ ಅಲ್ವಾ? ಅಣ್ಣಯ್ಯ ಅತ್ತಿಗೆ ಮೇಲೆ ನಂಬಿಕೆ ಇದೆ ಅಮ್ಮ. ಅಂದ್ರೆ ನೀನು ರಿಲ್ಯಾಕ್ಸ್ ಆಗಿರು, ಹಿಡಿಸಿದ ಫುಡ್ ತಿನ್ನಮ್ಮ ಎಂದು ಶಾರದಾ ಹೇಳುತ್ತಾ ಇರುವಾಗ ರಮೇಶ್ ಅನಾಮಿಕಾ ಮನೆಗೆ ಬರುತ್ತಾರೆ. ಮಾಲಿನಿ ಅವರನ್ನು ನೋಡಿ ಸಂತೋಷ ಪಡ್ತಾಳೆ. ಅಣ್ಣಯ್ಯ ಅತ್ತಿಗೆ, ನನ್ನ ಸೀಮಂತಕ್ಕೆ ಫಂಕ್ಷನ್ ಹಾಲ್ ಸಿಕ್ತಾ? ಇಲ್ಲಮ್ಮ, ಈಗ ಮದ್ವೆ ಸೀಸನ್ ಅಲ್ವಾ, ಫಂಕ್ಷನ್ ಹಾಲ್ಸ್ ಎಲ್ಲ ಬ್ಯುಸಿ ಆಗಿದೆ. ಅದಕ್ಕೆ ತಂಗಿ, ನಾವು ಮನೆ ಹತ್ರನೇ ಗ್ರ್ಯಾಂಡ್ ಆಗಿ ಮಾಡ್ಕೊಳ್ಳೋಣ. ಮನೆ ಹತ್ರ ಮಾಡ್ತೀರಾ? ಹಾಗೆ ದುಃಖ ಪಟ್ರೆ ಹೇಗೆ ಹೇಳು ಮಾಲಿನಿ. ಮನೆ ಹತ್ರ ಕೂಡ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ನಿಮ್ಮ ಅತ್ತೆ ಮನೆಯಿಂದ ಎಂತಹ ಮಾತು ಬಾರದ ಹಾಗೆ ನೋಡ್ಕೋತೀವಿ. ಸರಿ ಅತ್ತಿಗೆ ಎಂದು ಮಾಲಿನಿ ಸಂತೋಷ ಪಡುತ್ತಾಳೆ. ಮಾಲಿನಿ ಸೀಮಂತ ಹೇಗೆ ಮಾಡಬೇಕು ಎನ್ನುವುದು ಆ ಕುಟುಂಬವೆಲ್ಲ ಕೂತ್ಕೊಂಡು ಮಾತನಾಡಿಕೊಳ್ತಾ ಇರ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಕತ್ತಲಾಗುತ್ತಾ ಇರುವಾಗ ಅನಾಮಿಕಳ ತಾಯಿ ತಂದೆ ರಾಜಯ್ಯ ಸುಜಾತರು ತವ್ರ ಮನೆಯಿಂದ ತಿಂಡಿ ತಿನಿಸುಗಳು, ಮಾಲಿನಿಗೆ ಹೊಸ ಸೀರೆ, ಮಗಳು ಅನಾಮಿಕಾ ಕೇಳಿದ ತವ್ರ ಮನೆ ರೇಷ್ಮೆ ಸೀರೆ ತರ್ತಾರೆ. ಅನಾಮಿಕಾ ತನ್ನ ತಾಯಿ ತಂದೆಯನ್ನು ನೋಡಿ ಎಷ್ಟೋ ಸಂತೋಷ ಪಡ್ತಾಳೆ. ತಾನು ತೆಗೆದುಕೊಂಡು ಬಂದ ತವ್ರ ಮನೆ ರೇಷ್ಮೆ ಸೀರೆಯನ್ನು ಕೊಡ್ತಾಳೆ ಸುಜಾತ. ತಗೋ ತಾಯಿ, ನಿನ್ನ ತವ್ರ ಮನೆ ರೇಷ್ಮೆ ಸೀರೆ. ಅನಾಮಿಕಾ ಸೀರೆಯನ್ನು ನೋಡಿ ಸಂತೋಷ ಪಡ್ತಾಳೆ. ಅತ್ತೆ ಶಾರದಾ ಬರ್ತಾಳೆ. ಅನಾಮಿಕಾ ಕೈಯಲ್ಲಿರುವ ಹಳೆಯ ರೇಷ್ಮೆ ಸೀರೆನ ನೋಡ್ತಾಳೆ. ಅಣ್ಣಯ್ಯ ಅತ್ತಿಗೆ, ಮಾಲಿನಿ ಒಬ್ಳೆ ರೂಮಲ್ಲಿದ್ದಾಳೆ, ಹೋಗಿ ಮಾಲಿನಿ ಜೊತೆ ಹಾಯಾಗಿ ಮಾತಾಡ್ತಾ ಇರಿ. ಹಾಗೆ ಅತ್ತಿಗೆ ಎಂದು ಸುಜಾತ ರಾಜಯ್ಯರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಶಾರದಾ ಹಳೆ ಸೀರೆಯನ್ನು ನೋಡಿ, ಈ ಹಳೆ ಸೀರೆ ಯಾರದೇ, ಯಾರಿಗಾಗಿ ತರಿಸಿದ್ಯಾ ಸೊಸೆ?
ನೋಡೋದಕ್ಕೆ ಹಳೆದಾಗಿದ್ರು ತುಂಬಾ ಬೆಲೆ ಬಾಳುವಂತದ್ದು ಅತ್ತೆ. ಈ ಸೀರೆ ನನ್ನ ತವ್ರ ಮನೆ ರೇಷ್ಮೆ ಸೀರೆ ಅತ್ತೆ. ಮಾಲಿನಿ ಸೀಮಂತಕ್ಕೆ ನಾ ಈ ಸೀರೆನೆ ಉಟ್ಕೋತೀನಿ. ಏನೇ ನೀನು ಮಾತಾಡೋದು? ಈ ಹಳೆ ರೇಷ್ಮೆ ಸೀರೆನ ಮಾಲಿನಿಗೆ ಕಣ್ಣಿನ ಹಬ್ಬವಾಗಿ ನಡೆಸ್ಕೊಳ್ಳುವ ಸೀಮಂತಕ್ಕೆ ನೀನು ಉಟ್ಕೋತೀಯಾ? ಬೇಡಮ್ಮ, ಸೀಮಂತಕ್ಕೆ ಬಂದವರೆಲ್ಲ ವ್ಯಂಗ್ಯವಾಗಿ ನಗ್ತಾರೆ, ಅದೊಂಥರ ನೋಡ್ತಾರೆ. ನಾನು ತಡಿಲಾರೆ. ಪ್ಲೀಸ್ ಅತ್ತೆ, ಉಟ್ಕೋಬೇಡ ಅಂತ ಹೇಳ್ಬಿಡಿ. ನಾನು ಈ ರೇಷ್ಮೆ ಸೀರೆನ ಉಟ್ಕೋತೀನಿ. ಈ ಹಳೆ ರೇಷ್ಮೆ ಸೀರೆನ ಉಟ್ಕೋಬೇಡ ಅಂತ ಹೇಳ್ದೆ, ನೀನ್ ಉಟ್ಕೋಬೇಡ. ನನ್ ಮಾತ್ ಕೇಳಲ್ವಾ? ಹಾಗಲ್ಲ ಅತ್ತೆ, ಈ ರೇಷ್ಮೆ ಸೀರೆ ಅಂದ್ರೆ ನನ್ಗೆ ಎಷ್ಟೋ ಇಷ್ಟ, ಬಹಳ ಸೆಂಟಿಮೆಂಟ್ ಕೂಡ. ಈ ರೇಷ್ಮೆ ಸೀರೆನ ಎಷ್ಟೋ ಸಂದರ್ಭದಲ್ಲಿ ಉಟ್ಕೊಂಡಿದ್ದೀನಿ, ಎಷ್ಟೋ ಫಂಕ್ಷನ್ಸ್ಗೆ ಕೂಡ ಉಟ್ಕೊಂಡಿದ್ದೀನಿ. ನೋಡಿದ ಪ್ರತಿಯೊಬ್ಬರು ಚೆನ್ನಾಗಿದೆ ಅಂತ ಮೆಚ್ಕೊಂಡಿದ್ದಾರತ್ತೆ. ಈ ಹಳೆ ರೇಷ್ಮೆ ಸೀರೆನ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ನೋಡ್ದವ್ರು ಖಚಿತವಾಗಿ ಬುದ್ಧಿ ಇಲ್ಲ ಅನ್ಕೋತೀನಿ ಸೊಸೆ. ಹಾಗಲ್ಲ ಅತ್ತೆ. ಅದಿಲ್ಲ ಇದಿಲ್ಲ. ನಾನ್ ಹೇಳಿದ ಹಾಗೆ ಮಾಲಿನಿ ಸೀಮಂತದ ದಿನ ಈ ಹಳೆ ರೇಷ್ಮೆ ಸೀರೆ ಉಟ್ಕೋಬೇಡ ಅಷ್ಟೇ. ಇನ್ನು ಮತ್ತೊಂದು ಮಾತು ಹೇಳ್ಬೇಡ. ಅತ್ತೆ, ಇದು ನನ್ನ ತವ್ರ ಮನೆ ರೇಷ್ಮೆ ಸೀರೆ, ಬೇಡ ಅಂತ ಹೇಳ್ಬೇಡಿ ಪ್ಲೀಸ್ ಅತ್ತೆ ಎಂದು ಅನಾಮಿಕ ಬೇಡಿಕೊಳ್ಳುತ್ತಾ ಇರುವಾಗ ಆಗಲೇ ಅಲ್ಲಿಗೆ ಮಾಲಿನಿ ನಿಧಾನವಾಗಿ ಅವ್ರ ಹತ್ರಕ್ಕೆ ಬರ್ತಾಳೆ. ಹೀಗೆ ಹೇಳಿದ್ರೆ ನೀನ್ ಕೇಳಲ್ಲ ಸೊಸೆ, ಈ ಸೀರೆನಾ ಎಂದು ಶಾರದಾ ಆ ರೇಷ್ಮೆ ಸೀರೆಯನ್ನು ಅನಾಮಿಕಳಿಂದ ಎಳ್ಕೊತಾಳೆ. ಏನೋ ನಿಮ್ಮ ಅತ್ತೆ ಸೊಸೆ ಅಂದ್ರೆ ಗಲಾಟೆ, ಮನೆಗೆ ಬಂದ ನೆಂಟ್ರನ್ನ ಹಚ್ಕೊಳಲ್ವಾ? ಹೋಗು ಸೊಸೆ, ಹೋಗಿ ನಿಮ್ಮ ಅಮ್ಮ ಅಪ್ಪಂಗೆ ಊಟ ಬಡಿಸು. ಈಗ್ಲೇ ಹೋಗ್ತೀನಿ ಅತ್ತೆ. ನಿಮ್ ಕೈಯಲ್ಲಿ ಇರುವ ನನ್ನ ತವ್ರ ಮನೆ ರೇಷ್ಮೆ ಸೀರೆ ಕೊಡಿ. ಈ ಸೀರೆ ನನ್ನ ಹತ್ರ ಇರುತ್ತೆ ಬಿಡು. ಹೋಗು, ಹೋಗಿ ನಿಮ್ಮ ಅಮ್ಮ ಅಪ್ಪಂಗೆ ಊಟ ಹಾಕು. ನಿಮ್ಗೆ ಕೈ ಮುಗಿತೀನಿ ಅತ್ತೆ, ನನ್ನ ತವ್ರ ಮನೆ ರೇಷ್ಮೆ ಸೀರೆ ಕೊಡಿ ನಂಗೆ. ಅಮ್ಮ, ಅತ್ತಿಗೆ ಅಷ್ಟೊಂದು ಬೇಡ್ಕೋತಾ ಇದ್ದಾಳೆ, ಅವಳು ಸೀರೆ ಕೊಟ್ಬಿಡು. ಯಾಕೆ ಅತ್ತಿಗೆನ ಹಾಗೆ ಅಳಿಸ್ತೀಯಾ? ಅತ್ತಿಗೆಗೆ ಆ ಸೀರೆ ಅಂದ್ರೆ ಪಂಚಪ್ರಾಣ ಅನ್ಕೋತೀನಿ. ಹೌದು ಮಾಲಿನಿ, ಈ ಸೀರೆ ಅಂದ್ರೆ ನನಗೆ ತುಂಬಾ ಸೆಂಟಿಮೆಂಟು. ಇದು ತುಂಬಾ ಮಾಸಿ ಹೋಗಿದೆ ಸೊಸೆ ಎಂದು ಮತ್ತೊಂದು ಮಾತು ಕೂಡ ಆಡದೆ ಶಾರದಾ ಸೀರೆಯನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾಳೆ. ಅನಾಮಿಕಾ ದುಃಖ ಪಡುತ್ತಾ ತನ್ನ ರೂಮಿನೊಳಗೆ ಹೋಗುತ್ತಾಳೆ. ಇನ್ನು ರಮೇಶ್ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾನೆ, ಅನಾಮಿಕಳ ಕಡೆ ನೋಡ್ತಾನೆ. ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾ ಕಾಣಿಸ್ತಾಳೆ. ಏನಾಯ್ತು ಅನು, ಯಾಕೆ ಅಳ್ತಾ ಇದೀಯಾ? ಅತ್ತೆ, ನನ್ನ ತವ್ರ ಮನೆ ರೇಷ್ಮೆ ಸೀರೆನ ನೋಡಿ, ಇದು ತುಂಬಾ ಹಳೇದಾಗಿದೆ, ಮಾಲಿನಿ ಸೀಮಂತ ಫಂಕ್ಷನ್ಗೆ ಉಟ್ಕೋಬೇಡ ಅಂತ ಎಳ್ಕೊಂಡು ಹೊರಟೋದ್ರು ರೀ. ಸರಿ ಅನಾಮಿಕಾ, ನೀನ್ ಅಳ್ಬೇಡ. ಆ ಸೀರೆ ನಿನಗೆಷ್ಟು ಸೆಂಟಿಮೆಂಟ್ ಅನ್ನೋದು ಅಮ್ಮಂಗ್ ಗೊತ್ತಿಲ್ವಲ್ಲ. ಬಾ, ನಾನು ಅಮ್ಮನ ಹತ್ರ ಮಾತಾಡಿ ನಿನ್ನ ತವ್ರ ಮನೆ ರೇಷ್ಮೆ ಸೀರೆನ ನಿಂಗೆ ಕೊಡಿಸ್ತೀನಿ ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ. ಅಂದ್ರೆ ಬೇಗ ಬನ್ನಿ ಎಂದು ರಮೇಶ್ ಅನಾಮಿಕಾ ಸೇರಿ ಶಾರದಳ ರೂಮಿನೊಳಗೆ ಹೋಗುತ್ತಾರೆ. ಏನ್ ಸೊಸೆ, ಮಗನ್ ಕರ್ಕೊಂಡ್ ಬಂದಿದ್ಯಾ? ಅಮ್ಮ, ಅವಳ ತವ್ರ ಮನೆ ರೇಷ್ಮೆ ಸೀರೆ ಅವಳು ಕೊಟ್ಬಿಡಮ್ಮ, ಅದು ಅನುಗೆ ತುಂಬಾ ಸೆಂಟಿಮೆಂಟ್. ಇದು ತುಂಬಾ ಹಳೇದಾಗಿದೆ ಕಣೋ, ಹೊಸ ರೇಷ್ಮೆ ಸೀರೆ ಕೊಡಿಸ್ತೀನಿ ಅಂತ ಹೇಳಿದ್ದೀನಲ್ಲ. ಸೊಸೆ ಏನೋ ಹೊಸ ರೇಷ್ಮೆ ಸೀರೆ ಬೇಡ ಅಂತ ಇದ್ದಾಳೆ, ಹಳೆ ರೇಷ್ಮೆ ಸೀರೆ ಬೇಕು ಅಂತ ಹೇಳ್ತಿದ್ದಾಳು. ಹೌದಮ್ಮ, ಅವಳಿಗೆ ಹಳೆ ರೇಷ್ಮೆ ಸೀರೆ ಅಂದ್ರೆ ತುಂಬಾ ಇಷ್ಟ. ಅವಳಿಗೆ ಮೊದಲ ಸಲ ಗಂಡು ನೋಡೋದಕ್ಕೆ ಬಂದಾಗ ತನ್ನ ತಾಯಿ ಕೂಡಿಟ್ಟುಕೊಂಡ ದುಡ್ಡಿನಲ್ಲಿ ಅವಳಿಗೆ ಮೊದಲ ಸಲ ತೆಗೆಸಿಕೊಟ್ಟಿದ್ದು ಅಂತ ಎಷ್ಟೋ ಸಂಭ್ರಮದಿಂದ ಉಟ್ಕೋತಾ ಇದ್ದಾಳೆ. ಆಗಲೇ ನಮ್ಮ ಮನೆಗೆ ಸೊಸೆಯಾಗಿದ್ದಾಳೆ. ಶಾರದಾ ಅನಾಮಿಕಳ ಕಡೆ ನೋಡ್ತಾಳೆ. ಅಮ್ಮ, ಆ ಕಡೆ ತಂದೆ ಸೆಂಟಿಮೆಂಟ್, ಈ ಕಡೆ ಒಳ್ಳೆ ಮನಸ್ಸಿರುವ ಅತ್ತೆ ಸಿಕ್ಕಿದ್ದಾರೆ ಅಂತ ಮತ್ತೊಂದು ಸೆಂಟಿಮೆಂಟ್. ಅದಕ್ಕೆ ಅನಾಮಿಕಂಗೆ ರೇಷ್ಮೆ ಸೀರೆ ಅಂದ್ರೆ ಎಲ್ಲಿಲ್ಲದ ಅಭಿಮಾನ, ಬಿಡಲಾರದಷ್ಟು ಅನುಬಂಧ ಎಂದು ರಮೇಶ್ ಹೇಳ್ತಾ ಇದ್ದರೆ ಶಾರದಂಗೆ ಆ ರೇಷ್ಮೆ ಸೀರೆ ಎಷ್ಟು ಮುಖ್ಯವೋ ಸೊಸೆಗೆ ಎಂದು ಅತ್ತೆ ಅರ್ಥ ಮಾಡಿಕೊಳ್ಳುತ್ತಾಳೆ. ತಗೋ ಸೊಸೆ, ನಿನ್ನ ತವ್ರ ಮನೆ ರೇಷ್ಮೆ ಸೀರೆ ತಗೋ ಎಂದು ಹೇಳಿ ಕೊಡುತ್ತಾಳೆ ಶಾರದಾ. ಅನಾಮಿಕಾ ಎಷ್ಟು ಸಂತೋಷ ಪಡುತ್ತಾಳೆ. ಮಾರನೇ ದಿನ ಮಾಲಿನಿಗೆ ಸೀಮಂತ. ಮನೆ ಹತ್ರವೇ ಬಹಳ ಗ್ರ್ಯಾಂಡ್ ಆಗಿ ಏರ್ಪಾಟು ಮಾಡ್ಕೋತಾರೆ. ಅನಾಮಿಕಾ ತವ್ರ ಮನೆ ರೇಷ್ಮೆ ಸೀರೆನ ಉಟ್ಕೋತಾಳೆ. ಮಗಳು ಅನಾಮಿಕಳನ್ನು ಆ ರೇಷ್ಮೆ ಸೀರೆಯಲ್ಲಿ ನೋಡಿ ರಾಜಯ್ಯ, ಸುಜಾತ, ರಮೇಶ್ ಎಷ್ಟೋ ಸಂತೋಷ ಪಡುತ್ತಾರೆ. ಮಾಲಿನಿಗೆ ಅದ್ಧೂರಿಯಾಗಿ ಸೀಮಂತ ನಡೆಸುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಪ್ರಸಾದ್ ರಮೇಶ್ ಅನ್ನುವ ತಂದೆ ಮಕ್ಕಳಿಗೆ ಹೆಂಗಸರು ಅಂದ್ರೆ ಹಿಡಿಸೋದಿಲ್ಲ. ಹೆಂಗಸರು ಅಡಿಗೆ ಮನೆ ಮೊಲದ ಹಾಗೆ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದು ಅವರ ಅಭಿಪ್ರಾಯ. ಮನೆಗೆ ದೀಪ ಗೃಹಿಣಿ ಅಂದರು ಹೊರತು ಲೋಕವೆಲ್ಲ ಬೆಳಕು ಅಂತ ಎಲ್ಲಿಯೂ ಯಾರು ಹೇಳಲಿಲ್ಲ ಎಂದು ಮಾತಾಡ್ತಾ ಇರ್ತಾರೆ. ಆ ಮಾತುಗಳು ಶಾರದಾ ಕೇಳಿ ದುಃಖ ಪಡ್ತಾ ಇದ್ಲು. ಯಾಕೆ ರೀ, ಯಾವಾಗ ನೋಡಿದ್ರು ನಮ್ ಹೆಂಗಸರನ್ನ ಕಡಿಮೆಯಾಗಿ ನೋಡ್ತೀರಾ? ನಿಜ ಹೇಳು ಶಾರದಾ, ನಿಮ್ಮ ಹೆಂಗಸರಿಂದ ಅಡಿಗೆ ಮನೆಗೆ ಬಿಟ್ಟು ಹೊರಗೆ ಪ್ರಪಂಚಕ್ಕೆ ಏನಾದ್ರೂ ಉಪಯೋಗ ಇದೆಯಾ? ನನ್ಗೆ ಹೇಗ್ ಗೊತ್ತು ಹೇಳಿ? ನಾನು ಯಾವಾಗಾದ್ರೂ ಮನೆ ಬಿಟ್ಟು ಹೊರಗೆ ಹೋಗಿದ್ದೀನಾ? ಇಲ್ವಲ್ಲ. ಯಾವಾಗಲೋ ಒಂದು ಕಾಲದಲ್ಲಿ ಮದುವೆಗೆ ಬರ್ತೀನಿ, ಆಗ ಕೂಡ ತಲೆ ತಗ್ಗಿಸೇ ಇರ್ತೀನಿ. ಸುತ್ತಮುತ್ತಲು ಏನಿದೆ ಕೂಡ ಗೊತ್ತಾಗಲ್ಲ. ಪೇಪರ್ ನೋಡಿ ಓದೋಣ ಅಂದ್ರೆ ನಂಗೆ ಓದು ಬರಲ್ಲ. ಟಿವಿಲಿ ಬರುವ ವಾರ್ತೆನ ನೋಡಿ ತಿಳ್ಕೊಳ್ಳೋಣ ಅಂದ್ರೆ ಯಾವ ಕನೆಕ್ಷನ್ ಟಿವಿಗಿಲ್ಲ. ಇನ್ನು ನನಗೆ ಹೇಗೆ ತಿಳಿಯುತ್ತೆ? ಗಂಡ ಹೇಳಿದ ಮಾತು ಕೇಳೋದೇ ಉತ್ತಮ ಹೆಂಡತಿಯ ಲಕ್ಷಣ. ನೀನು ಉತ್ತಮ ಹೆಂಡತಿ ಶಾರದಾ. ನಾನ್ ಹೇಳಿದ ಹಾಗೆ ಚೆನ್ನಾಗಿ ಕೇಳ್ತೀಯ. ನನಗೆ ಮಗಂಗೆ ಹಿಡಿಸಿದ ಅಡಿಗೆ ಮಾಡ್ತೀಯಾ, ನಮ್ಮನ್ನ ಸಂತೋಷವಾಗಿಡ್ತೀಯ. ಈ ತಂದೆ ಮಗ ಇಬ್ರೇ ಸಂತೋಷವಾಗಿರ್ತೀರಾ?
ನಾನು ಸಂತೋಷವಾಗಿರ್ಬಾರ್ದಾ ಹೇಳಿ? ಶಾರದಾ, ನಿನ್ನ ಸಂತೋಷ ಮನೆ, ಅಡಿಗೆ ಮನೆ, ಕಿರಾಣ ಅಂಗಡಿ, ತರಕಾರಿ ಮಾರ್ಕೆಟ್, ಉಟ್ಕೊಳ್ಳೋ ಸೀರೆ, ಹಾಕೊಳ್ಳುವ ಒಡವೆ, ಇಟ್ಕೊಳ್ಳುವ ಕುಂಕುಮ ಇದ್ರಲ್ಲೇ ಇರುತ್ತೆ. ಇದು ಯಾವತ್ತೂ ನಿಮ್ ಜೊತೆನೆ ಇರುತ್ತೆ. ಶಾರದಾ ಆ ಮಾತಿಗೆ ಏನೋ ಮಾತನಾಡಲಾರದೆ ಹೋಗುತ್ತಾಳೆ. ಅಬ್ಬಾ, ಈ ತಂದೆ ಮಗ ಏನೋ ಎದ್ದಾಗಿನಿಂದ ತಿರುಗಿ ಮಲಗುವವರೆಗೂ ಹೆಂಗಸರನ್ನ ಬೈಯೋದೇ ಆಡ್ಕೊಳ್ಳದೆ ಇರೋದಿಲ್ಲ. ಈ ತಂದೆ ಮಕ್ಕಳಿಗೆ ತಕ್ಕವಿದಾಗಿ ಬುದ್ಧಿ ಹೇಳುವ ಹುಡುಗಿನ ಸೊಸೆಯಾಗಿ ಕಳಿಸು ದೇವ್ರೆ ಎಂದು ಬೇಡಿಕೊಳ್ಳುತ್ತಾಳೆ. ಆಗಲೇ ಪ್ರಸಾದನ ಸ್ನೇಹಿತನಾದ ರಾಜಯ್ಯ ಮನೆಗೆ ಬರ್ತಾನೆ. ಇಬ್ಬರು ಬಹಳ ವಿಷಯಗಳನ್ನು ಸಂತೋಷವಾಗಿ ಮಾತನಾಡಿದ ನಂತರ, ಅರೇ ಪ್ರಸಾದು, ನನ್ನ ಮಗಳು ಅನಾಮಿಕಳನ್ನ ನಿಮ್ ಮನೆ ಸೊಸೆಯಾಗಿ ಮಾಡ್ಕೊಳ್ಳು. ನಾವು ಯಾವಾಗಲೂ ಅಂದ್ಕೊಂಡಿದ್ದೆ ಅಲ್ವೇನೋ ರಮೇಶ್ ಅನಾಮಿಕರಿಗೆ ಮದುವೆ ಮಾಡೋಣ ಅಂತ. ಈ ದಿನ ಹೊಸದಾಗಿ ಕೇಳ್ತಾ ಇದೀಯಾ? ಮತ್ತೆ ಮದುವೆ ಯಾವಾಗ ಮಾಡ್ತೀಯೋ? ಒಳ್ಳೆ ದಿನ ಯಾವತ್ತಿದೆಯೋ ಹೋಗಿ ಪೂಜಾರಿಯವರನ್ನ ಕೇಳು. ಅವ್ರು ಯಾವ ದಿನ ಚೆನ್ನಾಗಿದೆ ಅಂದ್ರೆ ಆ ದಿನನೇ ಮಾಡೋಣ. ಸರಿ ಕಣೋ, ಮತ್ತೆ ನಾನು ಹೋಗಿ ಪೂಜಾರಿ ಹತ್ರ ಮಾತಾಡಿ ಫೋನ್ ಮಾಡ್ತೀನಿ ಎಂದು ರಾಜಯ್ಯ ಹೊರಟು ಹೋಗುತ್ತಾನೆ. ಸೊಸೆ ಬರುತ್ತಾಳೆ, ತನಗೆ ಸಪೋರ್ಟ್ ಆಗಿ ಇರ್ತಾಳೆ ಅಂತ ಶಾರದೆ ಎಷ್ಟೋ ಸಂತೋಷ ಪಡುತ್ತಾಳೆ. 2 ದಿನದಲ್ಲಿಯೇ ರಮೇಶನಿಗೂ ಅನಾಮಿಕಳಿಗೂ ಅದ್ದೂರಿಯಾಗಿ ಮದುವೆ ನಡೆಯುತ್ತದೆ. ಹೊಸ ಸೊಸೆ ಅನಾಮಿಕ ಬಂದಿದ್ದರಿಂದ ಶಾರದಳ ಮನಸ್ಸಿನಲ್ಲಿ ಹೊಸ ಬೆಳಕು ಮೂಡುತ್ತದೆ. ಸೊಸೆ, ನಮ್ಮ ಮನೆಯಲ್ಲಿ ಗಂಡಸರಿಗೆ ಬಹಳ ಹಳೆಯ ಅಭಿಪ್ರಾಯಗಳಿದೆ. ನೀನು ಸಹನೆ ಕಳ್ಕೋಬೇಡ. ಒಂದೊಂದೇ ಹೆಜ್ಜೆ ಇಟ್ಟು ಅವರ ಮನಸ್ಸನ್ನ ಬದಲಾಯಿಸಬೇಕು. ಅತ್ತೆ, ಹೆಂಗಸರ ಬೆಲೆನ ಅರ್ಚಿ ಹೇಳಬೇಕಾದ ಅಗತ್ಯವಿಲ್ಲ. ಸರಿಯಾದ ಸಮಯ ಸಂದರ್ಭ ಬಂದಾಗ ಅವರೇ ಗುರುತಿಸ್ತಾರೆ. ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಸಾಕು, ಮಿಕ್ಕ ಕತೆನ ನಾನ್ ನಡೆಸ್ತೀನಿ. ನನ್ ಸಪೋರ್ಟು ನಿಂಗೆ ಯಾವತ್ತೂ ಇರುತ್ತೆ ಸೊಸೆ. ಸ್ತ್ರೀಯರು ಬಲಹೀನರಲ್ಲ ಎಂದು ಅವರು ಗ್ರಹಿಸಬೇಕು. ತಪ್ಪದೆ ಅತ್ತೆ ಎಂದು ಮನೆ ಕೆಲಸ, ಅಡುಗೆ ಕೆಲಸ ಶ್ರದ್ಧೆಯಿಂದ ಮಾಡ್ತಾ ಇದ್ಲು. ರಮೇಶನಿಗೆ ಇಷ್ಟವಾದ ಅಡುಗೆಗಳೇ ಹೆಚ್ಚಾಗಿ ಮಾಡ್ತಾ ಇದ್ಲು. ಆದರೆ ರಮೇಶ್ ಯಾವತ್ತೂ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ಲಿಲ್ಲ, ತಿಂದು ಹೊರಗೆ ಹೋಗ್ತಾ ಇದ್ದ. ಅದರಿಂದ ಅನಾಮಿಕಾ ಸ್ವಲ್ಪ ಅಪ್ಸೆಟ್ ಆಗುತ್ತಾಳೆ. ಅದು ಅತ್ತೆ ಶಾರದ ಗಮನಿಸಿ, ನಾನ್ ಹೇಳ್ದೆ ಅಲ್ಲಮ್ಮ, ಅವರ ದೃಷ್ಟಿನಲ್ಲಿ ನಾವು ಕರ್ಬೇವಿನ ಸೊಪ್ಪು ಇಲ್ದೇ ಇದ್ರೆ ಸಾರು ರುಚಿಯಾಗಿರಲ್ವಲ್ಲ ಅತ್ತೆ. ಅದೇ ಆ ತಂದೆ ಮಗಂಗೆ ಅರ್ಥವಾಗ್ಬೇಕಲ್ಲ. ಸಾರಿನಲ್ಲಿ ಕರ್ಬೇವಿನ ಸೊಪ್ಪು ಎಷ್ಟು ಮುಖ್ಯನೋ ಈ ತಂದೆ ಮಗಂಗೆ ನಾವು ಕೂಡ ಅಷ್ಟೇ ಮುಖ್ಯ ಅಂತ ತಿಳಿಬೇಕಲ್ಲಮ್ಮ. ನೀನು ಮಾಡ್ತೀಯ ಅಂತ ನನಗೆ ನಂಬಿಕೆ ಇದೆ. ಆ ಸಮಯ ಕೂಡ ಬೇಗನೆ ಬರುತ್ತೆ ಅಂತ ನನ್ಗೆ ಅರ್ಥವಾಯ್ತು ಎಂದು ಸೊಸೆಗೆ ಧೈರ್ಯ ಹೇಳುತ್ತಾಳೆ. ಒಂದು ಭಾನುವಾರದ ಬೆಳಿಗ್ಗೆ ಟಿವಿಯಲ್ಲಿ ನ್ಯೂಸ್ ಬರುತ್ತೆ. ಒಬ್ಬ ಮಹಿಳಾ ಸಂಶೋಧಕಿ ರಾಕೆಟ್ ಪ್ರಯೋಗವನ್ನು ವಿಜಯವಂತವಾಗಿ ಪೂರ್ತಿ ಮಾಡಿದ್ದಾಳೆ. ಆ ಮಹಿಳಾ ಸಂಶೋಧಕಿಯನ್ನು ಎಲ್ಲರೂ ಮನಸಾರೆ ಅಭಿನಂದಿಸುತ್ತಿದ್ದಾರೆ. ನಾವು ನಮ್ಮ ಚಾನೆಲ್ ಮುಖಾಂತರ ಅವರಿಗೆ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀವಿ ಎಂದು ಮಹಿಳಾ ಸಂಶೋಧಕಿಯ ಬಗ್ಗೆ ಬಹಳ ದೊಡ್ಡದಾಗಿ ಹೇಳ್ತಾ ಇರ್ತಾರೆ. ಕೇಳಿದ್ಯಾ ಮಗನೇ, ಇಂತಹ ದಿಕ್ಕಿಲ್ಲದ ವಾರ್ತೆ ಬರುತ್ತೆ ಅಂತಾನೆ ನಾನು ಕೇಬಲ್ ಕನೆಕ್ಷನ್ ಹಾಕಿಲ್ಲ. ಅದರಲ್ಲಿ ದಿಕ್ಕಿಲ್ಲದ ವಾರ್ತೆ ಏನಿದೆ ಮಾವಯ್ಯ? ನಾವು ಗರ್ವಿಸಬೇಕು. ಗಂಡಸರು ಕೂಡ ಸಾಧಿಸದ ಘನತೆಯನ್ನು ಆ ಮಹಿಳಾ ಸಂಶೋಧಕಿ ಸಾಧಿಸಿದ್ದಾಳೆ. ನಾವು ಮೆಚ್ಕೋಬೇಕು, ಆನಂದದಿಂದ ಸೆಲೆಬ್ರೇಷನ್ ಮಾಡ್ಕೋಬೇಕು. ಏನನಾಮಿಕಾ, ಇದುವರೆಗೂ ನಮ್ಮಪ್ಪಂಗೆ ನಮ್ಮಮ್ಮನೇ ಇದ್ರ ಉತ್ತರ ಹೇಳಿಲ್ಲ. ನಿನ್ನೆ ಎಲ್ಲ ಮೊನ್ನೆ ಬಂದ ನೀನು ಎದುರು ಮಾತಾಡ್ತಾ ಇದೀಯಾ? ಯಾವ ಅಡಿಗೆ ಮಾಡ್ಬೇಕು, ಏನ್ ಟಿಫಿನ್ ಮಾಡ್ಬೇಕು, ಯಾವಾಗ ಟೀ ಕೊಡ್ಬೇಕು, ಈ ಮಾತೆ ನಿನ್ ಬಾಯಿಂದ ಬರಬೇಕು ಹೊರತು ಮತ್ತೆ ಯಾವ ಮಾತು ಬರಬಾರ್ದು, ನೆನಪಲ್ಲಿಟ್ಕೋ. ಅದಲ್ಲ ರೀ. ಹೋಗ್ಲಿ ಕಣೋ ಮಗನೇ, ಹೊಸ ಸೊಸೆ ಅಲ್ವಾ, ದಿನ ಕಳೀತಾ ಇದ್ದ ಹಾಗೆ ನಾವೇನೋ ಅನ್ನೋದು ಸೊಸೆ ತಿಳ್ಕೊತಾಳೆ. ಶಾರದಾ, ನೀನ್ ಹೇಗಿದ್ಯೋ ಇನ್ನು ಮೇಲಿಂದ ಸೊಸೆ ಕೂಡ ಹಾಗೆ ಇರ್ಬೇಕು, ಅರ್ಥವಾಯ್ತಾ? ಹಾಗೆ ರೀ. ಈಗ ಹೆಂಗಸರು ಕೂಡ ರಾಕೆಟ್ ಕಳಿಸ್ತೀರಾ? ಏನ್ರೋ ಇದು, ಮೀಡಿಯಾ ಅವರು ಹೆಂಗಸರನ್ನ ದೊಡ್ಡದಾಗಿ ತೋರಿಸ್ತಾ ಇದ್ದಾರೆ. ಎಷ್ಟು ತೋರಿಸಿದ್ರು ಏನಪ್ಪ ಪ್ರಯೋಜನ? ಈ ಹೆಂಗಸರಿಗೆ ಗಂಡಸರಷ್ಟು ಕಷ್ಟಪಡುವ ಧೈರ್ಯ ಎಲ್ಲಿದೆ ಹೇಳಿ ಎಂದು ರಮೇಶ್ ಅನ್ನುತ್ತಲೇ ಅನಾಮಿಕಳ ಎದೆ ಉರಿಯುತ್ತದೆ. ಆದ್ರೆ ಹೊರಗೆ ಮಾತ್ರ ಕಿರುನಗೆಯಿಂದ, ಕಷ್ಟ ಅನ್ನೋದು ಅಡಿಗೆ ಮನೆಯಲ್ಲಿ ಮಕ್ಕಳ ಬೆಳವಣಿಗೆಯಲ್ಲಿ ಮನೇನ ಸರಿಯಾಗಿ ನೋಡ್ಕೊಳ್ಳುವ ಜವಾಬ್ದಾರಿಯಲ್ಲಿ ಕೂಡ ಇರುತ್ತೆ ಅಲ್ವೇನ್ರಿ? ಅದು ಗಂಡಸರ ಕೆಲಸವಲ್ಲ ಅನಾಮಿಕಾ, ಹೆಂಗಸರು ಮಾಡ್ಬೇಕು. ದೇವರು ಯಾರಿಗೆ ಯಾವ ಕೆಲಸ ಕೊಟ್ಟಿದ್ದೋ ಅವರೇ ಮಾಡಿದ್ರೆ ಎಲ್ರಿಗೂ ಒಳ್ಳೇದು ಎಂದು ಹೇಳುತ್ತಲೇ ಅತ್ತೆ ಸೊಸೆಯರು ಇನ್ನೇನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾರೆ. 2 ವಾರದ ನಂತರ ಆ ಮನೆಯಲ್ಲಿ ರಮೇಶ್ ಹುಟ್ಟಿದ ದಿನ ಬರುತ್ತದೆ. ಆ ದಿನ ಅನಾಮಿಕಾ ತನ್ನ ಅತ್ತೆ ಜೊತೆ ಸೇರಿ ಒಂದು ಪ್ರಣಾಳಿಕೆ ಹಾಕುತ್ತಾಳೆ. ಅತ್ತೆ ಶಾರದಂಗೆ ಆ ವಿಷಯ ಹೇಳುತ್ತಾಳೆ. ತುಂಬಾ ಚೆನ್ನಾಗಿ ಆಲೋಚಿಸಿದ್ಯಾ ಸೊಸೆ. ಹಾಗಾಗದ ಹೊರತು ನಮ್ ಬೆಲೆ ಏನು ಅಂತ ಅವ್ರಿಗೆ ಅರ್ಥವಾಗಲ್ಲ. ಹಾಗೆ ಮಾಡು, ನಿನ್ಗೆ ಯಾವ ಸಹಾಯ ಬೇಕು ಅಂದ್ರೂ ಅದನ್ನ ಮಾಡ್ತೀನಿ ಎಂದು ಅನಾಮಿಕಳನ್ನು ಪ್ರೋತ್ಸಾಹಿಸುತ್ತಾಳೆ. ಹುಟ್ಟಿದ ಹಬ್ಬವನ್ನು ಎಷ್ಟು ಅದ್ಧೂರಿಯಾಗಿ ನಡೆಸಬೇಕು ಎಂದು ಮಾತನಾಡಿಕೊಳ್ಳುತ್ತಾ ಇರುವ ತಂದೆ ಮಗನ ಹತ್ತಿರ ಬರುತ್ತಾಳೆ. ಏನು ಅಂದ್ರೆ, ಈ ದಿನ ನಿಮ್ಮ ಹುಟ್ಟಿದ ದಿನ ಸಂದರ್ಭದಲ್ಲಿ ಒಂದು ಸ್ಪೆಷಲ್ ಗೇಮ್ ಮಾಡೋಣ. ನಾವೇ ಖಚಿತವಾಗಿ ವಿನ್ ಆಗ್ತೀವಿ. ಮಗು ರಮೇಶ್, ಮೊದ್ಲು ಸೊಸೆ ಹೇಳುವ ಗೇಮ್ ಏನು ಕೇಳಪ್ಪ. ಕೇಳಬೇಕಾದ ಅಗತ್ಯವೇನಿಲ್ಲ, ನಾವು ಮಾತು ಕೊಡ್ತಾ ಇದೀವಿ. ಗೇಮ್ ಏನೋ ಹೇಳಿ, ನಾವಿಬ್ಬರು ಆಡಿ ಗೆದ್ದು ತೋರಿಸ್ತೀವಿ. ಮಾವಯ್ಯ,
ನೀವು ಗೆದ್ರೆ ಯಾವತ್ತಿಗೂ ನಿಮಗೆ ಎದುರು ಮಾತನಾಡದೆ ಏನ್ ಹೇಳಿದ್ರೆ ಅದು ಮಾಡ್ತೀವಿ. ಸರಿ ಸೊಸೆ. ಅಂದ್ರೆ ಮಾವಯ್ಯ, ಈ ಒಂದು ದಿನ ನೀವಿಬ್ಬರು ನಾವು ಮಾಡುವ ಕೆಲಸವನ್ನೆಲ್ಲ ಮಾಡ್ಬೇಕು. ಅಡ್ಗೆ ಮಾಡೋದು, ಮನೆ ಸೇರಿಸೋದು, ಸರ್ವ್ ಮಾಡೋದು ಎಲ್ಲ ನೀವೇ ಮಾಡ್ಬೇಕು. ಪ್ರಸಾದ್ ರಮೇಶ್ ಇಬ್ಬರು ಒಂದೇ ಸಲಕ್ಕೆ ನಗುತ್ತಾರೆ. ನಾವ ಅಡ್ಗೆ ಮನೆಲ್ಲ ಇದಲ್ವಾ ನಿಜವಾದ ಜೋಕ್ ಅಂದ್ರೆ? ನಾವು ಪ್ರತಿದಿನವೂ ಇದನ್ನು ಮಾಡ್ತೀವಲ್ಲ, ಇದೊಂದು ದಿನ ನೀವು ಮಾಡಿ ನಿಮಗೆ ಎಂತ ಸಮಸ್ಯೆನೂ ಇಲ್ವಲ್ಲ? ಪ್ರಯತ್ನಿಸಿ, ಹೆಂಗಸರ ಕೆಲಸ ಅಂತ ನೀವು ಅಷ್ಟು ಆರಾಮಾಗಿ ಹೇಳ್ತಿರಲ್ಲ. ಇಬ್ಬರಿಗೂ ಇಲ್ಲ ಮಾಡಲಾರೆ ಅಂತ ಹೇಳೋದು ನಾಚಿಕೆ ಅನ್ಸುತ್ತೆ. ಸರಿ, ಈ ದಿನ ನಾವೇ ಅಡುಗೆ ಮಾಡ್ತೀವಿ ಎಂದು ಒಪ್ಪಿಕೊಳ್ಳುತ್ತಾರೆ. ಅತ್ತೆ ಸೊಸೆಯರು ಉಸಿರೆಳೆದುಕೊಳ್ಳುತ್ತಾರೆ. ಪ್ರಸಾದನಿಗೆ ಅಕ್ಕಿಗೆರೋದೇ ಬರಲ್ಲ, ಎಲ್ಲವನ್ನು ಕೆಳಗೆ ಸುರಿತಾನೆ. ಅದು ಅತ್ತೆ ಸೊಸೆಯರು ನೋಡಿ ನಗುತ್ತಾರೆ. ರಮೇಶ್ ಚಪಾತಿ ಮಾಡೋದಕ್ಕೆ ನೀರು ಹೆಚ್ಚಾಗಿ ಸುರಿದು ಹಿಟ್ಟು ಕಲಿಸುತ್ತಾನೆ. ಅದು ಎಲ್ಲ ನೀರಾಗಿರುತ್ತೆ. ಅದನ್ನು ನೋಡಿ ಶಾರದಾ ಅನಾಮಿಕರು ನಗ್ತಾ ಇರ್ತಾರೆ. ಸಾಯಂಕಾಲ 7 ಆಗುವ ಹೊತ್ತಿಗೆ ಅಡುಗೆ ತಯಾರಾಗುತ್ತೆ. ಆದ್ರೆ ವಾಸನೆ ನೋಡಿದ್ರೆ ಯಾರು ತಿನ್ನುವ ಸ್ಥಿತಿನಲ್ಲಿಲ್ಲ. ಇಷ್ಟು ಕಷ್ಟನ ಅಡುಗೆ ಮಾಡೋದು? 1 ಗಂಟೆಲೆ ಸೊಂಟೆ ನೋವು. ನಾವು ದಿನವೂ ಇದು ಮಾಡ್ತೀವಿ, ಇದು ಚಿಕ್ಕ ಕೆಲಸ ಅಂತ ನೀವಂದ್ರಲ್ಲ, ಈಗ ಯಾವ ಕೆಲಸ ಎಷ್ಟು ಅನ್ನೋದು ನಿಮ್ಗೆ ಅರ್ಥವಾಯ್ತಲ್ಲ ಎಂದು ಅನಾಮಿಕ ಕೇಳುತ್ತಾಳೆ. ಪ್ರಸಾದ್ ನಿಶ್ಶಬ್ದವಾಗಿರ್ತಾನೆ. ಮಾವಯ್ಯ, ನೀವು ಮಾಡುವ ಕೆಲಸನ ನಾವು ಇಷ್ಟದಿಂದ ಮಾಡ್ತೀವಿ. ನಾವು ಮಾಡುವ ಕೆಲಸವನ್ನು ಕೂಡ ನೀವು ಎಷ್ಟೋ ಇಷ್ಟದಿಂದ ಮಾಡ್ತೀರಾ ಅಂತ ಗೊತ್ತು. ಸೊಸೆ, ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ವಿ. ಹೆಂಗಸರು ದೊಡ್ಡವರಲ್ಲ ಅಂದ್ಕೊಂಡ್ವಿ. ಆದ್ರೆ ಈ ದಿನ ತಿಳಿತು, ನೀವು ನಮಗೂ ಮಿಂಚಿ ಎತ್ತರಕ್ಕಿದ್ದೀರಾ ಎಂದು ಪ್ರಾಮಾಣಿಕವಾಗಿ ಹೇಳುತ್ತಾನೆ. ಕ್ಷಮಿಸಮ್ಮ. ಹೆಂಗಸರಿಗೆ ಇರುವ ಸಹನೆ ಬುದ್ಧಿ ಗಂಡಸರಿಗೆ ಕಡಿಮೆ ಆಗಿರುತ್ತೆ ಅಂತ ಅನ್ಸ್ತು ನಂಗೆ. ಕ್ಷಮಾಪಣೆ ಅಗತ್ಯವಿಲ್ಲ ರೀ, ತಿಳ್ಕೊಂಡ್ರೆ ಸಾಕು. ನಿಜವಾದ ಗೆಲುವು ಅದೇ. ಆ ಸಮಯದಲ್ಲಿ ಶಾರದಾ ಸಂತೋಷದಿಂದ ಕಣ್ಣಿನಲ್ಲಿ ನೀರ್ ಹಾಕೋತಾಳೆ. ಶಬಾಷ್ ಸೊಸೆ, ಜಗಳವಿಲ್ಲದೆ ಮಾತಿನಿಂದ ಅಲ್ಲ, ಕೆಲಸದಿಂದ ಬುದ್ಧಿ ಹೇಳಿದೆ. ನಿನ್ನಂತಹ ಸೊಸೆ ಸಿಗೋದು ನಂಗೆ ಅದೃಷ್ಟ. ಆ ದಿನದ ನಂತರ ಆ ಮನೆಯಲ್ಲಿ ಬದಲಾವಣೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಪ್ರಸಾದ್ ಶಾರದಂಗೆ ಅಡುಗೆಯಲ್ಲಿ ಸಹಾಯ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಅನಾಮಿಕಾ ಟೀಚರ್ ಜಾಬ್ ಮಾಡ್ತಾಳೆ. ಪ್ರಸಾದ್ ರಮೇಶ್ ಯಾರಿಗೂ ಅಡ್ಡ ಹೇಳುವುದಿಲ್ಲ. ಅಮ್ಮ ಅನಾಮಿಕಾ, ನಿನಗೆ ಮನಸಾರೆ ಅಭಿನಂದನೆ ಅಮ್ಮ. ಥ್ಯಾಂಕ್ಸ್ ಮಾವಯ್ಯ, ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಅನಾಮಿಕಾ, ಇನ್ಮೇಲಿಂದ ನಾನೇ ನಿನ್ನನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಆಫೀಸ್ಗೆ ಹೋಗ್ತೀನಿ. ನಿಮಗ್ ತುಂಬಾ ಕಷ್ಟವಾಗುತ್ತೆ. ಹಬ್ಬ ಅನಾಮಿಕಾ, ಹಾಗನ್ಬೇಡ. ನಿನಗಾಗಿನೇ ಅಲ್ವಾ ಆ ಕಷ್ಟ, ನಾನ್ ಸಹಿಸ್ತೀನಿ ಎಂದು ಬೇಡಿಕೊಂಡು ಹೇಳಿದ್ದರಿಂದ ಅನಾಮಿಕಾ ಒಪ್ಪಿಕೊಳ್ಳುತ್ತಾಳೆ. ರಮೇಶ್ ಎಷ್ಟೋ ಸಂತೋಷ ಪಡುತ್ತಾನೆ. ಅನಾಮಿಕಾ ಟೀಚರ್ ಆಗಿ ಮಕ್ಕಳಿಗೆ ದೊಡ್ಡವರ ಬಗ್ಗೆ ಕಥೆಯ ರೂಪದಲ್ಲಿ ಹೇಳಲಿಕ್ಕೆ ಶುರು ಮಾಡುತ್ತಾಳೆ. ಆ ವರ್ಷ ಒಳ್ಳೆ ಉತ್ತೀರ್ಣತೆ ಬರುತ್ತೆ ಆ ಸ್ಕೂಲಿನಲ್ಲಿ. ಅದರಿಂದ ಉತ್ತಮ ಉಪಾಧ್ಯಾಯಿನಿ ಎಂದು ರಾಷ್ಟ್ರ ಪ್ರಶಸ್ತಿ ಬರುತ್ತದೆ ಅನಾಮಿಕಂಗೆ. ಆ ವಿಷಯ ತಿಳಿದುಕೊಂಡು ಎಷ್ಟೋ ಸಂಭ್ರಮ ಪಡುತ್ತಾರೆ ಕುಟುಂಬ. ಅನಾಮಿಕಾ ಅವಾರ್ಡ್ ತೆಗೆದುಕೊಂಡು ಮಾತನಾಡುತ್ತಾ, ಹೆಂಗಸರನ್ನು ಕಡಿಮೆಯಾಗಿ ನೋಡೋದು ಅಂದ್ರೆ ನಾವೇ ನಮ್ಮ ಸಮಾಜವನ್ನು ಕಡಿಮೆ ಮಾಡೋದು. ಸ್ತ್ರೀ ಶಕ್ತಿ ಅಂದ್ರೆ ಬಲಹೀನತೆ ಅಲ್ಲ, ಅದು ಪ್ರೇಮದಿಂದ ಸಹನೆಯಿಂದ ಗೆಲ್ಲಿಸುವ ಶಕ್ತಿ. ಬದಲಾವಣೆ ಜಗಳದಿಂದಲ್ಲ, ಆಲೋಚನೆಯಿಂದಲೇ ಬರುತ್ತದೆ. ನಾನು ಈ ಸ್ಥಾಯಿಗೆ ಏರೋದಕ್ಕೆ ಕಾರಣ ನಮ್ಮ ಅತ್ತೆಯ ಪ್ರೋತ್ಸಾಹನೆ. ನಮ್ಮ ಮಾವಯ್ಯನಿಗೆ ಹಾಗೂ ನಮ್ಮ ಅತ್ತೆ, ಇನ್ನು ನಮ್ಮ ಗಂಡನಿಗೆ ಬಹಳ ಥ್ಯಾಂಕ್ಸ್ ಎಂದು ಹೇಳುತ್ತಾಳೆ. ಶಾರದಾ ಪ್ರಸಾದ್ ರಮೇಶ್ ಅವರ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರುತ್ತದೆ. ಇನ್ನು ಆಗಿನಿಂದ ಎಲ್ಲ ರಂಗದಲ್ಲಿಯೂ ಪ್ರಸಿದ್ಧಿ ಪಡೆದಿರುವ ಹೆಂಗಸರ ಆನಂದವನ್ನು ಸ್ವೀಟ್ಸ್ ಹಂಚುತ್ತಾ ಸೆಲೆಬ್ರೇಟ್ ಮಾಡ್ಕೋತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.